Welcome back students for the orientation program for nursing and paramedical students. ನೀವೆಲ್ಲ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಸಬ್ಜೆಕ್ಟ್ಗಳನ್ನು ನೀವು ತಗೊಂಡಿದ್ದೀರಿ. ನೀವು ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಆಗಿರಬಹುದು, ಐದರ್ ಡಿಪ್ಲೊಮಾ ಆಗಿರ್ಬೋದು ಅಥವಾ ಬ್ಯಾಚುಲರ್ಸ್ ಆಗಿರ್ಬೋದು, ಈವನ್ ಕೆಲವಂಥ ಮಾಸ್ಟರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ನಾವೊಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಯಾವ್ಯಾವ ಮೆಡಿಕಲ್ ಫೀಲ್ಡಲ್ಲಿ ಯಾವ್ಯಾವ ಟರ್ಮ್ಸನ್ನು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಈಗ ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. We from the team Prepare EduTech, we are doing this for the first time. We are conducting a orientation program for paramedical and nursing students in Karnataka. So ನೀವೆಲ್ಲ ವಿದ್ಯಾರ್ಥಿಗಳು, I hope that you will take complete advantage of this orientation program. ನೀವು ಒಂದು ಪ್ರೀವಿಯಸ್ ನಾವು ಒಂದು ವಿಡಿಯೋದಲ್ಲಿ ನೀವು ಬೇಸಿಕ್ ಸಬ್ಜೆಕ್ಟ್ಸ್ ಯಾವ್ಯಾವು ಅಂತ ನೀವು ನೋಡಿದ್ದೀರಾ ಆಲ್ರೆಡಿ ಇದರಲ್ಲಿ. ಸೊ ನೆಕ್ಸ್ಟ್ ಇನ್ ಸ್ಪೆಷಲೈಸೇಷನ್ ಮತ್ತೆ ಏನೇನು ಬರ್ತಾವೆ, ಮತ್ತೆ ಯಾವ್ಯಾವ ಇಂಪಾರ್ಟೆಂಟ್ ಟರ್ಮ್ಸ್ ಬರ್ತಾವೆ ಇದರಲ್ಲಿ ಅಂತ ಹೇಳಿ ನಾವು ಮತ್ತೆ ಈ ವಿಡಿಯೋದಲ್ಲಿ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ಒಂದನ್ನ ನಾವು ಮಿಸ್ ಮಾಡಿದೀವಿ, ಯಾವುದಂದ್ರೆ OBG ಅಂದ್ರೆ ಆಬ್ಸ್ಟೆಟ್ರಿಕ್ಸ್ ಮತ್ತೆ ಗೈನಕಾಲಜಿ. ಸೊ ಬೇಸಿಕ್ ಸಬ್ಜೆಕ್ಟ್ಸ್ ಅಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಆಬ್ಸ್ಟೆಟ್ರಿಕ್ಸ್ ಮತ್ತೆ ಗೈನಕಾಲಜಿ ಅಂತಂದ್ರೆ ಡಿಸೀಸಸ್ ವಿಚ್ ಆರ್ for specifically for female. Obstetrics ಅಂತಂದ್ರೆ this deals with pregnancy. Okay, specifically pregnancy related. Okay, ಡೆಲಿವರಿ ಯಾವ ತರ ಕಂಡಕ್ಟ್ ಮಾಡಬೇಕು, ಯಾವ ತರ ಅದರ ಬೇಸಿಕ್ ನಿಮಗೆ ಹೇಳ್ಬೇಕಂದ್ರೆ obstetrics deals with pregnancy. Okay, gynecology deals with diseases of female reproductive system, diseases in a female. ಯಾವುದೇ ಹೆಣ್ಮಗಳಿರ್ಬೋದು, ವೆದರ್ ಪ್ರೆಗ್ನೆಂಟ್ ಆಗಿರ್ಬೋದು, ನಾನ್ ಪ್ರೆಗ್ನೆಂಟ್ ಆಗಿರ್ಬೋದು, ಅವರಲ್ಲಿ ಬರುವಂಥ ಕಾಯಿಲೆಗಳನ್ನ ಕಲಿಯೋದಕ್ಕೆ, ಅದರ ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕು ಅಂತ ಕಲಿಯೋದಕ್ಕೆ ನಾವು ಗೈನಕಾಲಜಿ ಅಂತ ಹೇಳ್ತೀವಿ. ಕಾಂಬಿನೇಷನ್ ಆಫ್ ದಿಸ್ ಇಸ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ, OBG ಅಂತ ನಾವು ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ದ ಬೇಸಿಕ್ ಟರ್ಮ್ಸ್ ಇನ್ ಮೆಡಿಕಲ್ ಫೀಲ್ಡ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಭಾಳ ಸರ್ತಿ ನಾನು ದೀಸ್ ಆರ್ ದ ಇಂಪಾರ್ಟೆಂಟ್ ಬ್ರಾಂಚಸ್, ಅಗೇನ್ ಸ್ಪೆಷಾಲಿಸ್ಟ್ ಬ್ರಾಂಚಸ್ ಇನ್ ಮೆಡಿಸಿನ್ ಅನ್ನ ನೋಡೋಣ. ಯೂರಾಲಜಿ ಮತ್ತೆ ನೆಫ್ರಾಲಜಿ ಅಂತಂದ್ರೆ, ಯೂರಾಲಜಿ ಮತ್ತೆ ನೆಫ್ರಾಲಜಿ ಅಂತಂದ್ರೆ ಸ್ಟಡಿ ಆಫ್ ಡಿಸೀಸಸ್ ಆಫ್ ಕಿಡ್ನೀಸ್. ಸ್ಟಡಿ ಆಫ್ ಡಿಸೀಸಸ್ ಆಫ್ ಕಿಡ್ನೀಸ್ ಈಸ್ ನೆಫ್ರಾಲಜಿ. ಕಿಡ್ನಿಗಳಿಗೆ ಬರುವಂತ ಕಾಯಿಲೆಗಳು ಯಾವ್ಯಾವು ಅಂತ ಅದನ್ನ ಕಲಿಯುವುದು ಮತ್ತೆ ಅದನ್ನ ಟ್ರೀಟ್ಮೆಂಟ್ ಕೊಡೋದು ಯಾವ ತರ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ನೆಫ್ರಾಲಜಿ ಅಂತ ಹೇಳ್ತೀವಿ. ನೆಫ್ರಾಲಜಿ ಮತ್ತೆ ಯೂರಾಲಜಿಯಲ್ಲಿ ಒಂದು ಸ್ಲೈಟ್ ಡಿಫರೆನ್ಸ್ ಇದೆ. ಪ್ರೊಡಕ್ಷನ್ ಆಫ್ ಯೂರಿನ್, ಯೂರಿನ್ ಉತ್ಪಾದನೆ, ಪ್ರೊಡಕ್ಷನ್ ಆಫ್ ಯೂರಿನ್ ಅನ್ನ ನೋಡ್ಕೊಳ್ಳೋದು ಕೆಲಸ ನೆಫ್ರಾಲಜಿಸ್ಟ್ದು. ಟ್ರಾನ್ಸ್ಪೋರ್ಟೇಷನ್ ಆಫ್ ಯೂರಿನ್, ಯೂರಿನ್ ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸ ಯೂರಾಲಜಿಸ್ಟ್ದು. ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ. ಓಕೆ, ಸೊ ಈಗ ಸ್ಟೋನ್ ಕಾಯಿಲೆಗಳನ್ನ ಅಥವಾ ಯೂರಿನ್ ಹರಿಯುವಂತ ಜಾಗದಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಅಂದ್ರೆ ಯೂರಿನರಿ ಟ್ರ್ಯಾಕ್ ಸಿಸ್ಟಮ್, ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಬಂದಾಗ ಅನಾಟಮಿಯಲ್ಲಿ ಫಿಸಿಯಾಲಜಿ ನೀವು ಮತ್ತೆ ಕಲಿತೀರಾ. ರೀನಲ್ ಸಿಸ್ಟಮ್ ಅಂತ ನೀವು ಹೇಳ್ತೀವಿ ನಾವು. ಇದು ಹೋಲ್ ಪುಟ್ ಟುಗೆದರ್ ಇಸ್ ಕಾಲ್ಡ್ ರೀನಲ್ ಸಿಸ್ಟಮ್. ಬೇಸಿಕಲಿ ದಿಸ್ ಡೀಲ್ಸ್ ವಿತ್ ಕಿಡ್ನೀಸ್. ಇದರಲ್ಲಿ ನಾನು ಫಸ್ಟ್ ಓರಿಯೆಂಟೇಷನ್ ಕ್ಲಾಸಲ್ಲಿ, ಫಸ್ಟ್ ಬ್ರಿಡ್ಜ್ ಕೋರ್ಸ್ ಕ್ಲಾಸಲ್ಲಿ ನಾನು ಮೇನ್ ಫೀಲ್ಡ್ಸ್ ಎರಡು ಹೇಳಿದ್ದೆ, ಒಂದು ಮೆಡಿಸಿನ್ ಮತ್ತೆ ಸರ್ಜರಿ. ಓಕೆ, ನೆಫ್ರಾಲಜಿಸ್ಟ್ ಯಾರಂತಂದ್ರೆ ದೀಸ್ ಆರ್ ಮೆಡಿಸಿನ್ ಸ್ಪೆಷಲಿಸ್ಟ್, ಅಂದ್ರೆ ದೀಸ್ ಆರ್ ಫಿಸಿಷಿಯನ್ಸ್. ಓಕೆ, MBBS ಆದ ನಂತರ MD ಮೆಡಿಸಿನ್ ಮಾಡಿ ಅದಾದ ನಂತರ ಮತ್ತೆ 3-4 ವರ್ಷ ಕಲಿಯೋದಕ್ಕೆ ನೆಫ್ರಾಲಜಿ. MBBS ಆದ ನಂತರ MS ಮಾಡ್ತಾರೆ. MS ಅಂದ್ರೆ ಮಾಸ್ಟರ್ಸ್ ಇನ್ ಸರ್ಜರಿ, ಸರ್ಜಿಕಲ್ ಫೀಲ್ಡಿಗೆ ಹೋಗಿ ಅದಾದ ನಂತರ MCH ಮಾಡೋರಿಗೆ ನಾವು ಏನ್ ಹೇಳ್ತೀವಿ, ಯೂರಾಲಜಿಸ್ಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ 2 ಡಿವಿಷನ್ಸ್, ಮೇಜರ್ ಡಿವಿಷನ್ಸ್. ಮೇನ್ ಡಿವಿಷನ್ಸ್ ಯಾವುದು, ಒಂದು ಫಿಸಿಷಿಯನ್ ಅಂದ್ರೆ MBBS ಆದ ನಂತರ MD ಮೆಡಿಸಿನ್ ಕಲಿತಾರೆ. MBBS ಆದ ನಂತರ ಸರ್ಜಿಕಲ್ ಕಲಿಯೋರಿಗೆ ನಾವು MS ಅಥವಾ MS ಅಂತ ಹೇಳ್ತೀವಿ. ಅವರು ಯೂರಾಲಜಿಸ್ಟ್ ಅಂದ್ರೆ ಸರ್ಜರಿ, ಆಪರೇಷನ್ ಮಾಡೋ ಮುಖಾಂತರ ಕಾಯಿಲೆನ ವಾಸಿ ಮಾಡೋರಿಗೆ ಯೂರಾಲಜಿಸ್ಟ್ ಅಂತ ಹೇಳ್ತಾರೆ. ಮೆಡಿಸಿನ್ ಕೊಟ್ಟು ಕಾಯಿಲೆನ ವಾಸಿ ಮಾಡೋರಿಗೆ ನೆಫ್ರಾಲಜಿಸ್ಟ್ ಅಂತ ಹೇಳ್ತಾರೆ. ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ಬಟ್ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ನೆಫ್ರಾಲಜಿಸ್ಟ್ ಅಂಡ್ ಯೂರಾಲಜಿಸ್ಟ್. ಅದರಲ್ಲಿ ಇನ್ನೊಂದಿದೆ ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಅಂತ ಹೇಳಿ. ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಅಂತಂದ್ರೆ ಕೇವಲ ಚಿಕ್ಕ ಮಕ್ಕಳಲ್ಲಿ ಬರುವಂತ ಕಿಡ್ನಿ ಕಾಯಿಲೆಗಳನ್ನು ಕಲಿಯೋರಿಗೆ ಪೀಡಿಯಾಟ್ರಿಕ್ ನೆಫ್ರಾಲಜಿಸ್ಟ್ ಅಂತ ಹೇಳ್ತಾರೆ. ಈವನ್ ಅಗೇನ್ ಅದರಲ್ಲಿ ಪೀಡಿಯಾಟ್ರಿಕ್ ಯೂರಾಲಜಿಸ್ಟ್ ಅಂತ ಬರ್ತಾರೆ. ಪೀಡಿಯಾಟ್ರಿಕ್ ಸರ್ಜರಿ ಮಾಡಿ, ಪೀಡಿಯಾಟ್ರಿಕ್ ಸರ್ಜರಿ ಅಂತಂದ್ರೆ MBBS ಆದ ನಂತರ MS ಮಾಡ್ತಾರೆ, MS ಆದ ನಂತರ MCH ಪೀಡಿಯಾಟ್ರಿಕ್ ಸರ್ಜರಿ ಮಾಡ್ತಾರೆ, MCH ಪೀಡಿಯಾಟ್ರಿಕ್ ಸರ್ಜರಿ ಮಾಡಿ ಮತ್ತೆ ಫೆಲೋಶಿಪ್ ಮಾಡ್ತಾರೆ. ಅಂದ್ರೆ ಸೊ 10+2 ಅಂದ್ರೆ PUC ಆದ ನಂತರ ಒಂದು 15-16 ವರ್ಷ ಕಲ್ತ ನಂತರ ಯು ಕ್ಯಾನ್ ಬಿಕಮ್ ಎ ಪೀಡಿಯಾಟ್ರಿಕ್ ಯೂರಾಲಜಿಸ್ಟ್.
ಸೊ ಅದೇ ತರ, ಸೊ ದೀಸ್ ಆರ್ ದ ವೇರಿಯಸ್ ಬ್ರಾಂಚಸ್. ಗೈನಕಾಲಜಿ ಆಗಲೇ ಹೇಳ್ದಂಗೆ ದೀಸ್ ಡೀಲ್ಸ್ ವಿತ್ ಡಿಸೀಸಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಪ್ಯಾಥಾಲಜಿನ ನಾವು ಡೀಲ್ ಮಾಡಿದೀವಿ. ನ್ಯೂರೋಲಜಿ ಮತ್ತೆ ನ್ಯೂರೋಸರ್ಜನ್. ಓಕೆ, ನ್ಯೂರಾಲಜಿ ಅಂತಂದ್ರೆ ಡಿಸೀಸಸ್ ಆಫ್ ಬ್ರೇನ್ ಅಂತ ನೆನ್ಪಿಟ್ಕೊಳ್ರಿ ಫಾರ್ ಬೇಸಿಕ್. ನಿಮ್ಮ ಇದರಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಗೇನ್ ಯು ವಿಲ್ ನೋ ವಾಟ್ ಇಸ್ CNS or central nervous system. Again you will study these things in biology. Okay, ಅದರ ಕಾಯಿಲೆಗಳ ಸ್ಪೆಷಲಿಸ್ಟ್ ನ್ಯೂರಾಲಜಿಸ್ಟ್. ಅದಕ್ಕೆ ಏನಾದ್ರು ಸಂಬಂಧಪಟ್ಟ ಸರ್ಜರಿ ಮಾಡಬೇಕಂದ್ರೆ ಅವರು ನ್ಯೂರೋ ಸರ್ಜನ್ಸ್. ಓಕೆ, ಅಗೇನ್ MBBS ಆದ ನಂತರ ಮೆಡಿಸಿನ್ ಫೀಲ್ಡಿಗೆ ಹೋಗೋರು ನ್ಯೂರೋಲಜಿಸ್ಟ್ ಆಗ್ತಾರೆ. MBBS ಆದ ನಂತರ ಸರ್ಜಿಕಲ್ ಫೀಲ್ಡಿಗೆ ಹೋಗೋರು ನ್ಯೂರೋ ಸರ್ಜನ್ ಆಗ್ತಾರೆ. ಸೈಕ್ಯಾಟ್ರಿ ಮತ್ತೆ ಸೈಕಾಲಜಿ. ಓಕೆ, ದಿಸ್ ಈಸ್ ಅ ಬ್ರಾಂಚ್ ಆಫ್ ಮೆಡಿಸಿನ್. ಇವೆರಡು, ಸೈಕ್ಯಾಟ್ರಿ ಇಸ್ ಅ ಬ್ರಾಂಚ್ ಆಫ್ ಮೆಡಿಸಿನ್, ಡಾಕ್ಟರ್ಸ್ ಮಾಡುವಂಥದ್ದು ಸೈಕ್ಯಾಟ್ರಿ. ಸೈಕಾಲಜಿ ಅಂತಂದ್ರೆ ನಾನ್ ಡಾಕ್ಟರ್ಸ್ ಅಲ್ಲದೆ ಇರೋರು ಕಲಿಯೋದಕ್ಕೆ ಸೈಕಾಲಜಿ ಅಂತ ಹೇಳ್ತೀವಿ. ಸೊ ನೀವು ಯು ಕ್ಯಾನ್ ಬಿಕಮ್ ಸೈಕಾಲಜಿಸ್ಟ್, ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ಬೋದು, ಪ್ಯಾರಾಮೆಡಿಕಲ್ದವರು ಅಥವಾ ನರ್ಸಿಂಗ್ನವರು, ಅಥವಾ ನರ್ಸಿಂಗ್ ಸೈಕಾಲಜಿಕಲ್ ನರ್ಸಿಂಗ್ ಆಗ್ಬೋದು. ಓಕೆ, ಯು ಕ್ಯಾನ್ ಡೂ ಸ್ಪೆಷಲೈಸೇಷನ್ ಇನ್ ಸೈಕಾಲಜಿ, ಸ್ಟಡಿ ಆಫ್ ಡಿಸೀಸಸ್ ಅಂಡ್ ಕೌನ್ಸಿಲಿಂಗ್ ಆಗಿರ್ಬೋದು. ಥೆರಪಿಸ್ಟ್ ಅಂತಂತಾರೆ ಸೈಕಾಲಜಿಸ್ಟ್ಗೆ. ಸೈಕ್ಯಾಟ್ರಿಸ್ಟ್ ಅಂತಂದ್ರೆ ಈ ಆಲ್ ದೀಸ್ ಡಿಸೀಸಸ್ ಆಫ್ ದ ಮೈಂಡ್ ಗೇಮ್ಸ್. Okay, these are the diseases of mind. Anxiety, depression. Okay, anxiety, depression ಅಂದ್ರೆ ನಿಮಗೆ ಅರ್ಥ ಆಗಂಗಿಲ್ಲ. ಈಗ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ನೀವೆಲ್ಲ ವೆಬ್ ಸೀರೀಸ್ ಅಲ್ಲಿ ಅಥವಾ ಮೂವೀಸ್ ಅಲ್ಲಿ ನೋಡಿರ್ತೀರ. ಸೊ ಆಲ್ ದೀಸ್ ಥಿಂಗ್ಸ್, ಸಿಜೋಫ್ರೇನಿಯಾ, ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್, ಇವು ಕಾಯಿಲೆಗಳ ಬಗ್ಗೆ ಅರ್ಥ ಮಾಡಿಕೊಂಡು ಅದನ್ನ ಅದ್ರ ಕಲಿಯೋದು, ಅದರ ಟ್ರೀಟ್ಮೆಂಟ್, ಶಾಕ್ ಟ್ರೀಟ್ಮೆಂಟ್ ಕೊಡೋದನ್ನ ನೋಡಿರ್ತೀರ ನೀವು ಟಿವಿಯಲ್ಲಿ ಅಲ್ಲಿ ಇಲ್ಲಿ. ಸೊ ದೀಸ್ ಆರ್ ದ ಪೀಪಲ್ ಆರ್ ಕಾಲ್ಡ್ ಸೈಕ್ಯಾಟ್ರಿಸ್ಟ್. ಓಕೆ, ಅದ್ರ ಬಗ್ಗೆ ಇನ್ ಡಿಟೇಲ್ ಸ್ಟಡಿ ಮಾಡೋದು, ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು, ಅವರೆಲ್ಲ ಯಾರು? ಸೈಕಾಲಜಿಸ್ಟ್ ಆರ್ ಆಲ್ಸೋ ಕಾಲ್ಡ್ ಥೆರಪಿಸ್ಟ್. ದೀಸ್ ಆರ್ ಕಾಲ್ಡ್ ಆಲ್ಸೋ ಥೆರಪಿಸ್ಟ್. ಸೊ ಇದನ್ನ, ಈ ಭಾಗವನ್ನ ನೀವು ಮಾಡಬಹುದು, ಈ ಭಾಗವನ್ನ MBBS ಆದ ನಂತರ ಮಾಡಬಹುದು. ಓಕೆ, ಡರ್ಮಟಾಲಜಿ ಅಂತಂದ್ರೇನು? ಡರ್ಮಟಾಲಜಿ, ಸ್ಟಡಿ ಆಫ್ ಸ್ಕಿನ್ ಡಿಸೀಸಸ್ ಇಸ್ ಕಾಲ್ಡ್ ಡರ್ಮಟಾಲಜಿ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಡರ್ಮಟಾಲಜಿಯಲ್ಲಿ ಬರೀ ಸ್ಕಿನ್ ಕಾಯಿಲೆಗಳಷ್ಟೇ ಅಲ್ಲ, ಈಗ ನವೆಡೇಸ್ ಬ್ಯೂಟಿಫಿಕೇಶನ್ ಬಹಳ ಬಂದಿದೆ. ಓಕೆ, ಲಿಪೋಸಕ್ಷನ್ ಆಗಿರಬಹುದು, ಫೇಶಿಯಲ್ ಆಗಿರಬಹುದು. ದೀಸ್ ಆರ್ ದ ಪೀಪಲ್ ಆರ್ ವೆರಿ ಬಿಸಿ ದೀಸ್ ಡೇಸ್, ಬಿಕಾಸ್ ಈಗ ಜನರಿಗೆ ತಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಲಿ, ಫೇಶಿಯಲ್ ಬ್ಯೂಟಿ ಆಗಲಿ, ಇದ್ರ ಬಗ್ಗೆ ಕಾಸ್ಮೆಟಾಲಜಿಸ್ಟ್ ಅಂತನೂ ಅಂತಾರೆ ಇವರಿಗೆ. ಸೊ ಪೀಪಲ್ ಆರ್ ವೆರಿ ಮಚ್ ಕನ್ಸರ್ನ್ಡ್ ವಿತ್ ದರ್ ಬ್ಯೂಟಿ ದೀಸ್ ಡೇಸ್. ಸೊ ದೀಸ್ ಆರ್ ದ ಪೀಪಲ್, ಡರ್ಮಟಾಲಜಿಸ್ಟ್ ಆರ್ ದ ಒನ್ ವಿಚ್ ಡೀಲ್ಸ್ ವಿತ್ ಯುವರ್ ಬ್ಯೂಟಿ, ಎಕ್ಸ್ಟರ್ನಲ್ ಅಪಿಯರೆನ್ಸ್, skin diseases. Okay, TB, one of the most common word you hear is TB ಅಂತ ಅನ್ನೋದು ಒಂದು ಕಾಯಿಲೆ. ಅದಕ್ಕೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಇನ್ ಜನರಲ್ ಎಲ್ಲಾ ಟರ್ಮ್ಸ್ ಅನ್ನ ಮಿಕ್ಸ್ ಆಗಿದಾವೆ ಇಲ್ಲಿ. ಯಾಕೆಂದ್ರೆ ನಿಮ್ಗೆ ಅರ್ಥ ಆಗಲಿ ಯಾವ್ಯಾವ ಇಂಪಾರ್ಟೆಂಟ್ ಟರ್ಮ್ಸ್ ಬರ್ತಾವ ಅಂತ ಅನ್ನೋದು ಈ ಕ್ಲಾಸಲ್ಲಿ ಮಾಡ್ತಾ ಇದೀವಿ. ಏಡ್ಸ್ ಅನ್ನೋದು ನೀವು ಕೇಳ್ತೀರಿ. ಏಡ್ಸ್ ಅಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇದು ಒಂದು ಕಾಯಿಲೆ. HIV ಅಂತ ಒಂದು ವೈರಾಣು ಇರುತ್ತೆ, ಆ ವೈರಾಣುವಿನಿಂದ ಬರುವಂತ ಕಾಯಿಲೆ, ದಟ್ ಈಸ್ ಏಡ್ಸ್. ಓಕೆ, ನೆಕ್ಸ್ಟ್ CVS ಅಂದ್ರೆ ಏನು? CVS ಅಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಓಕೆ, CVS ಇಸ್ ಕಾಲ್ಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಹಾರ್ಟ್ ಮತ್ತು ಅದರ ಸಂಬಂಧಪಟ್ಟ ಕಾಯಿಲೆ ಬಗ್ಗೆ ಅರ್ಥ ಮಾಡೋದಕ್ಕೆ ನಾವೇನು ಹೇಳ್ತೀವಿ? ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ಅದರದ್ದು ಫಂಕ್ಷನಿಂಗ್ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು CVS, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತೀವಿ. ಹಿಪ್ಯಾಟಿಕ್ ಸಿಸ್ಟಮ್ ಆರ್ ಹಿಪ್ಯಾಟಾಲಜಿಸ್ಟ್. ಹಿಪ್ಯಾಟಿಕ್ ಸಿಸ್ಟಮ್ ಅಂತಂದ್ರೆ ಲಿವರ್ ಅಂಡ್ ಇಟ್ಸ್ ರಿಲೇಟೆಡ್ ಆರ್ಗನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಹಿಪ್ಯಾಟಾಲಜಿ ಅಂತ ಹೇಳ್ತೀವಿ. ಇದನ್ನ ಕಲಿಯೋರಿಗೆ ನಾವು ಹಿಪ್ಯಾಟಾಲಜಿಸ್ಟ್ ಅಂತ ಹೇಳ್ತೀವಿ. ಓಕೆ, ಗೈನಕಾಲಜಿ, ಇನ್ ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಗೈನಕಾಲಜಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾರ್ಡಿಯಾಲಜಿ, ಹಾರ್ಟಿನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಕಾರ್ಡಿಯಾಲಜಿ. ಸಬ್ಜೆಕ್ಟ್ ರಿಲೇಟೆಡ್ ವಿತ್ ಹಾರ್ಟ್ ಅಂಡ್ ಹಾರ್ಟ್ ಡಿಸೀಸಸ್ ಇಸ್ ಕಾಲ್ಡ್ ಕಾರ್ಡಿಯಾಲಜಿ. ಅದನ್ನ ಮೆಡಿಸಿನ್ MD ಮಾಡಿ ಮತ್ತೆ DM ಮಾಡೋರಿಗೆ, ಮೆಡಿಸಿನ್ ಮಾಡೋರಿಗೆ, ಟ್ರೀಟ್ಮೆಂಟ್ ಆಂಜಿಯೋಪ್ಲಾಸ್ಟಿ ಎಲ್ಲ ಮಾಡೋರಿಗೆ ನಾವು ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜನ್ ಅಂದ್ರೆ ಸರ್ಜರಿ ಮುಖಾಂತರ, ಈಗ ವಾಲ್ ರಿಪ್ಲೇಸ್ಮೆಂಟ್ ಅಂತ ನೋಡಿರ್ಬೋದು, ಹಾರ್ಟಿನಲ್ಲಿ ಒಂದು ಹೋಲ್ ಇದೆ, ಅದನ್ನ ಟ್ರೀಟ್ಮೆಂಟ್ ಆಗತ್ತೆ ಅಂತ ಹೇಳಿ ಟಿವಿಯಲ್ಲಿ ಮೂವೀಸ್ ಅಲ್ಲಿ ನೋಡಿರ್ತೀರ ನೀವು. ಸೊ ಅದನ್ನ ಮಾಡೋರು ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜನ್ಸ್. ಎಂಡೋಕ್ರೈನಾಲಜಿಸ್ಟ್ ಅಂದ್ರೆ ನಮ್ಮ ದೇಹ ಚಲಾವಣೆಗೆ ಕೆಲವೊಂದಿಷ್ಟು ಹಾರ್ಮೋನ್ಸ್ ಬೇಕು. ಅವು ಒಂಥರ ಕೆಮಿಕಲ್ಸ್, ಎನ್ಸೈಮ್ಸ್ ಮತ್ತೆ ಹಾರ್ಮೋನ್ಸ್ ಅಂತ ಬರ್ತಾವೆ.
ಈ ಹಾರ್ಮೋನ್ಸ್ಗಳ ಬಗ್ಗೆ ಕಲಿಯೋರಿಗೆ, ಅದರ ಬಗ್ಗೆ ಸ್ಟಡಿ ಮಾಡೋರಿಗೆ ನಾವು ಎಂಡೋಕ್ರೈನಾಲಜಿಸ್ಟ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಹಾರ್ಮೋನ್ ರಿಲೇಟೆಡ್ ಡಿಸಾರ್ಡರ್ ಯಾವುದು ನಮ್ಮ ದೇಹದಲ್ಲಿ ಅಂದ್ರೆ ಡಯಾಬಿಟಿಸ್. ಡಯಾಬಿಟಿಸ್ ಆಗೋ ಕಾಯಿಲೆ ಯಾವುದಕ್ಕಾಗತ್ತೆ? ಡಯಾಬಿಟಿಸು ಇನ್ಸುಲಿನ್ ಡೆಫಿಷಿಯನ್ಸಿಯಿಂದ ಆಗತ್ತೆ. ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಡೆಫಿಷಿಯನ್ಸಿಯಿಂದ ಡಯಾಬಿಟಿಸ್ ಬರುತ್ತೆ. ಸೊ ದೀಸ್ ಆರ್ ದ ಪೀಪಲ್ ಹೂ ಆಲ್ಸೋ ಡೀಲ್ ವಿತ್ ಡಯಾಬಿಟಿಸ್ ಅಂಡ್ ಇಟ್ಸ್ ರಿಲೇಟೆಡ್ ಡಿಸಾರ್ಡರ್. ಥೈರಾಯ್ಡ್ ಆಗಲಿ, ಡಯಾಬಿಟಿಸ್ ಆಗಲಿ, ಕೇಳ್ತೀರ ನೀವು ಸಾಕಷ್ಟು ಕಡೆಗೆ, ಥೈರಾಯ್ಡ್ ಕಾಯಿಲೆ ಬಂದಿದೆ, ಥೈರಾಯ್ಡ್ ಆಗಿದೆ ಅಂತ ಹೇಳಿ. ಸೊ ದೀಸ್ ಆರ್ ದ ಸ್ಪೆಷಲಿಸ್ಟ್ ಇನ್ ಆಲ್ ದೀಸ್ ಥಿಂಗ್ಸ್. ಆಂಕಾಲಜಿ, ಸ್ಟಡಿ ಆಫ್ ಕ್ಯಾನ್ಸರ್, ಕ್ಯಾನ್ಸರ್ ಸಂಬಂಧಪಟ್ಟ ವಿಷಯಗಳನ್ನ ಕಲಿಯೋದಕ್ಕೆ ನಾವು ಆಂಕಾಲಜಿ ಅಂತ ಹೇಳ್ತೀವಿ. ಅದರ ಸ್ಪೆಷಲಿಸ್ಟಿಗೆ, ಮೆಡಿಸಿನ್ ಮುಖಾಂತರ ಟ್ರೀಟ್ಮೆಂಟ್ ಕೊಡೋ ಸ್ಪೆಷಲಿಸ್ಟಿಗೆ ಆಂಕಾಲಜಿಸ್ಟ್ ಅಂತ ಹೇಳ್ತೀವಿ. ಆಂಕೋ ಸರ್ಜನ್ ಅಂದ್ರೆ ಸರ್ಜರಿ ಮಾಡಿ ಅದನ್ನ ಟ್ರೀಟ್ಮೆಂಟ್ ಕೊಡೋರಿಗೆ ಆಂಕೋ ಸರ್ಜನ್ ಅಂತ ಹೇಳ್ತೀವಿ. ರೇಡಿಯೋಥೆರಪಿ ಅಂತಂದ್ರೆ ಸರ್ಜರಿನೂ ಅಲ್ಲ, ಮೆಡಿಸಿನ್ನೂ ಅಲ್ಲ. ಈಗ ಲೇಸರ್ ಅಂದ್ರೆ ಸಿಂಪಲ್ ಲೇಸರ್ ಅಂತ ಹೇಳ್ತೇವೆ. ರೇಡಿಯೇಷನ್ ಯೂಸ್ ಮಾಡಿ ಕ್ಯಾನ್ಸರ್ ಅಥವಾ ಟ್ಯೂಮರ್ ಅನ್ನ ಟ್ರೀಟ್ ಮಾಡೋರಿಗೆ ರೇಡಿಯೇಷನ್ ಆಂಕಾಲಜಿಸ್ಟ್ ಅಂತ ಹೇಳ್ತೀವಿ. ಆ ಬ್ರಾಂಚ್ಗೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಟರ್ಮ್ಸ್. ಯು ಆಲ್ ಶುಡ್ ನೋ. ನಿಮ್ಗೆ ಗೊತ್ತಿರಬೇಕಿದು. ನೀವು ಇದು ಎಕ್ಸಾಮ್ ಅಲ್ಲಿ ಕೇಳಲಿ ಬಿಡ್ಲಿ, ನಿಮಗಾದ್ರೂ ಅಟ್ಲೀಸ್ಟ್ ಇವನು ಆಂಕೋ ಸರ್ಜನ್, ಇವನು ಆಂಕಾಲಜಿಸ್ಟ್ ಅಂತ ನೀವು ಮೆಡಿಕಲ್ ಫೀಲ್ಡಿಗೆ ಹೋದ್ಮೇಲೆ ಈ ಶಬ್ದಗಳನ್ನು ನೀವು ಕೇಳ್ತಾ ಇರ್ತೀರ. ಓಕೆ, ಸೊ ನಿಮಗಾದ್ರೂ ಅಟ್ಲೀಸ್ಟ್ ನಿಮ್ಮ ನಾಲೆಜ್, ಸ್ವಂತ ನಾಲೆಜ್ಗಾದ್ರೂ ಗೊತ್ತಿರಬೇಕು ಆಲ್ ದೀಸ್ ಟರ್ಮ್ಸ್. ಓಕೆ, ಇನ್ನು ಕೆಲವೊಂದಿಷ್ಟನ್ನ ರಿಪೀಟ್ ಮಾಡೋಣ. ಬ್ಯಾಕ್ಟೀರಿಯಾಲಜಿ ಅಂತಂದ್ರೆ ಏನು? ಸ್ಟಡಿ ಆಫ್ ಬ್ಯಾಕ್ಟೀರಿಯಾ. ಇದು ಮೈಕ್ರೋಬಯಾಲಜಿಯಲ್ಲಿ ಒಂದು ವಿಭಾಗ, ಒಂದು ಸ್ಮಾಲ್ ಸಬ್ ಬ್ರಾಂಚ್ ಇಸ್ ಕಾಲ್ಡ್ ಬ್ಯಾಕ್ಟೀರಿಯಾಲಜಿ. ಸೈಟಾಲಜಿ ಅಂದ್ರೆ ಸ್ಟಡಿ ಆಫ್ ಸೆಲ್ಸ್. ಇದು ಪೆಥಾಲಜಿಯಲ್ಲಿ ಒಂದು ಬ್ರಾಂಚ್, ಸೈಟಾಲಜಿ. ಓಕೆ, ಕಾರ್ಡಿಯಾಲಜಿ, science dealing with functions and diseases of heart is called cardiology. Okay, these are the basic terms which we use in medical field. So idanna ನೀವು ನೋಡಿ. Again, I hope you all have understood the basic terms and terminology in the medical field. I hope you enjoyed this orientation program. You share this video with many people, like the video and share this, subscribe to our channel Prepare EduTech, and you download the app Prepare EduTech Prep Ed anta ನೀವು ಪ್ಲೇ ಸ್ಟೋರ್ ಅಲ್ಲಿ ಟೈಪ್ ಮಾಡಿ ಆಪ್ ಡೌನ್ಲೋಡ್ ಮಾಡಿ. I hope you will understand what all is present in the app. Okay, now wish you all the best and many congratulations for entering medical field either as a paramedical professional or as a nursing professional. Thank you.